ಓಕೆ, ಇನ್ನು ಐದನೇ ಶಂಕು. ಐದನೇ ಶಂಕು ಕುಬೇರ ಶಂಕ ಅಂತ ಹೇಳ್ತೀವಿ. ಕುಬೇರ ಶಂಕ ಅಂತಂದರೆ ಸಾಕ್ಷಾತ್ ಶಿವನ ಶಂಕ ಮತ್ತು ಕುಬೇರ ಶಂಕ ಅಂತ ಹೇಳ್ತೀವಿ. ಈ ಕುಬೇರ ಶಂಕನ ವಿಶೇಷತೆ ಏನಪ್ಪ ಅಂತಂದರೆ, ಯಾವುದೇ ರೀತಿಯ ಏನೂ ಇರೋದಿಲ್ಲ ಜೀವನಾಡಿನಲ್ಲಿ. ಅಂತಂದರೆ ಆರೋಗ್ಯಕ್ಕೆ ಸಂಬಂಧಪಡುವಂತಹ ಎಲ್ಲ ರೀತಿಯಾಗಿ ಕ್ಷಣಿಕ ಆಗೋಗಿದ್ರೂ ಕೂಡ, ಅಂದರೆ ಕೋಮಾ ಸ್ಟೇಜ್ಗೆ ಹೋಗಿದ್ದವನು ಕೂಡ ಚೇತರಿಸಿಕೊಂಡು ಹೊಸ ಎನರ್ಜಿ ಕೊಡುವಂತಹ ಆರೋಗ್ಯದ ವಿಷಯದಲ್ಲಿ ವಿಶೇಷವಾಗಿ ಈ ಕುಬೇರ ಶಂಕರಿಗಿದೆ. ಮತ್ತು ಹಣಕಾಸಿಗೆ ಸಂಬಂಧಪಡುವಂತಹ ಎಷ್ಟೇ ಕಂಪ್ಲೀಟಿಯಾಗಿ ಅಂದರೆ ಋಣಮುಕ್ತ, ಅಂದರೆ ಋಣಕ್ಕೆ ಸಂಬಂಧಪಡುವಂತಹ ಋಣಬಾಧೆನಲ್ಲಿ ಅನುಭವಿಸ್ತಾ ಇರುವಂಥವ್ರನ್ನೂ ಕೂಡ ಋಣಬಾಧೆಯಿಂದ ಸಂಪೂರ್ಣವಾಗಿ ಋಣಮುಕ್ತಿ ಮಾಡುವಂತಹ ಒಂದು ಪವರ್ ಎನರ್ಜಿ ಈ ಶಿವಶಂಕುಗಿದೆ. ಮತ್ತು ಯಾವುದೇ ರೀತಿಯ ಹಣ, ಆಸ್ತಿ, ಐಶ್ವರ್ಯಗಳು ಏನೂ ಇಲ್ಲದೆ ಹೋದವರು ಕೂಡ ಈ ಶಿವಶಂಕವನ್ನು ಆರಾಧನೆ ಮಾಡಿ ಪೂಜಾ ವಿಧಾನಗಳಿಂದ ಹೇಗೆ ಅದನ್ನು ವಶಪಡಿಸ್ಕೋಬೇಕು, ವಶೀಕರಣ ಮಾಡ್ಕೋಬೇಕು. ವಶೀಕರಣ ಮೀನ್ಸ್ ತನ್ನ ಸ್ವಂತವಾಗಿ ಮಾಡ್ಕೋಬೇಕು. ಹೇಗೆ ಅಂತಂದರೆ, ನಮ್ಮ ಜ್ಞಾನೇಂದ್ರಿಯಗಳಿಂದ, ನಮ್ಮ ಬುದ್ಧಿಶಕ್ತಿಯಿಂದ, ನಮ್ಮ ಜೀವನಾಡಿಗೆ ಸಂಬಂಧಪಡುವಂತಹ ಹೃದಯ ಭಾಗದಿಂದ ಎಲ್ಲ ಕಡೆಯೂ ಕೂಡ ಬ್ಲಡ್ ಹೇಗೆ ಸರ್ಕ್ಯುಲೇಷನ್ ಆಗುತ್ತೋ ಹಾಗೆ ನಮ್ಮ ಜೀವಕ್ಕೆ ಏನು ಬೇಕಾಗಿರುವಂತಹದ್ದು, ನಮ್ಮ ಆಲೋಚನೆಗಳಿಗೆ ಏನು ಬೇಕಾಗಿರುವಂಥದ್ದು ಎಲ್ಲ ಥರದ ವಿಷಯಗಳನ್ನು ಕೊಡುವಂಥದ್ದು ಈ ಶಂಕು, ಶಿವಶಂಕು ಅನ್ನುವಂಥದ್ದು. ವಿಶೇಷವಾಗಿ ಈ ಪಂಚಭೂತಗಳಿಗೆ ಸಂಬಂಧಪಡುವಂತಹ ಯಾವುದೇ ಶಂಕುವನ್ನು, ಈ 5 ವಿಧವಾದ ಶಂಕುವನ್ನು, ಗಾಳಿ, ನೀರು, ಅಗ್ನಿ, ವಾಯು ಮತ್ತು ಭೂಮಿ, ಶಂಕುಗೆ ಈ ಸಾಕ್ಷಾತ್ ನೇಚರ್ ಪವರ್ ಹೇಗೆ ಕಣ್ಣಿಗೆ ಕಾಣಿಸುವಂಥದ್ದು ಇರುತ್ತೋ ಹಾಗೆ ನಮ್ಮ ಇಡೀ ಜೀವನಾಡಿಗೆ ಸಂಬಂಧಪಡುವಂತಹ ಈ ಶಂಕು ನಮಗೆ ಮಹತ್ವ ಅನ್ನುವಂಥದ್ದು ಕಂಡು ಬರ್ತದೆ. ಮತ್ತು ವಿಶೇಷವಾಗಿ ಆಗಲೇ ಹೇಳಿದೆ, ಮನುಷ್ಯನಿಗೆ ಹೇಗೆ ಒಂದು ಏಕಾಂಗಿ ಜೀವನವನ್ನು ಹೇಗೆ ನಮಗೆ ಕನೆಕ್ಟಿವಿಟಿ ಆಗಿ ಇದು ಒಂದು ಸಂಬಂಧ ಒಂದು ಕಲ್ಪಿಸಿಕೊಡುತ್ತೆ. ಒಂದು ಭಗವಂತನನ್ನು, ಅಂದರೆ ಕಣ್ಮುಚ್ಕೊಂಡು 5 ನಿಮಿಷ ನಾವು ಧ್ಯಾನ ಮಾಡಿದ್ರೆ ಹೇಗೆ ಭಗವಂತನನ್ನು ಕನೆಕ್ಟ್ ಮಾಡ್ಕೋಬೋದು ಅನ್ನುವಂಥದ್ದು ಮೇರು ಪರ್ವತವಾಗಿ, ಅಂತಂದರೆ ಅಘೋರಿಗಳು, ನಾಗಸಾಧುಗಳು ಮತ್ತು ಆಧ್ಯಾತ್ಮಿಕದಲ್ಲಿ ದಡವನ್ನು ದಾಟದವರನ್ನು, ಸಂಸಾರ ಜೀವನದಲ್ಲಿ ಇದ್ದುಕೊಂಡು ಕೂಡ ಎಷ್ಟೋ ಜನ ಆಧ್ಯಾತ್ಮಿಕವಾದ ಜೀವನದಲ್ಲಿ ಉನ್ನತವಾದ ಸ್ಥಾನಕ್ಕೆ ಹೋಗಿರೋರು ಇದ್ದಾರೆ. ಮತ್ತು ಸನ್ಯಾಸತ್ವವನ್ನು ಸ್ವೀಕರಿಸಿಯೂ ಕೂಡ ಏಕಾಂಗಿ ಜೀವನ ಬದುಕಿ ಭಗವಂತನ ಸನ್ನಿಧಾನವನ್ನು ತಲುಪುವವರು ಇದ್ದಾರೆ. ಹಾಗೆಯೇ ಈ ಶಂಕುವಿನಿಂದ ಏಕಾಂಗಿ ಜೀವನವನ್ನು ಒಂದು ಸಪೋರ್ಟ್ ಹೇಗೆ ಮಾಡ್ತಾರೆ ಅಂತಂದರೆ, ಲೈಫ್ ಈಸ್ ಎ ಮ್ಯೂಸಿಕ್ ಅಂತ ಹೇಳ್ತೀವಿ ಒಂದು ರೂಪದಲ್ಲಿ. ಅಂದರೆ ಸಪ್ತ ಸ್ವರಗಳು ಅಂಥದ್ದು ಏನಿದೆಯೋ, ಸಂಗೀತ ಅನ್ನುವಂಥದ್ದು ಏನಿದೆಯೋ, ಈ ಸಂಗೀತಕ್ಕೆ ಸಂಪೂರ್ಣವಾಗಿ ಮುಳುಗು ಹೋದವ್ರಿಗೆ ಏನೂ ಬೇಕಾಗಿಲ್ಲ. ಆ ರೀತಿಯಾಗಿ ಈ ಶಂಕುವಿನಲ್ಲಿ ನಾದದಿಂದ, ಶಂಕು ನಮ್ಮ ಕಿವಿನಲ್ಲಿ ಇಟ್ಕೊಂಡ್ರೆ ನಮಗೆ ಇರುವಂತಹ ಏನು ಮನಸ್ಸಿಗೆ ಸಮಾಧಾನ ಕೊಡುವಂತಹ ಒಂದು ಜ್ಞಾನ ಮತ್ತು ಸಂಗೀತ ಅನ್ನುವಂಥದ್ದು ನಮಗೆ ಕೇಳಿಸುತ್ತೆ. ಭಗವಂತನಿಗೆ ಸಾಕ್ಷಾತ್ ಹೇಗೆ ನಾವು ಕನೆಕ್ಟ್ ಮಾಡ್ಕೋತೀವೋ, ಅಂದರೆ ಪೂಜಾ ಪುನಸ್ಕಾರಗಳಿಂದ, ಆರಾಧ್ಯದಿಂದ, ಇಷ್ಟ ದೇವರನ್ನು ಇಷ್ಟಪಟ್ಟು ಪೂಜೆ ಮಾಡಿದಾಗ ಹೇಗೆ ನಮಗೆ ಸಂತೋಷ ಅನ್ನುವಂಥದ್ದು ಆಗುತ್ತೋ, ತೀರ್ಥಕ್ಷೇತ್ರಗಳಿಗೆ ಹೋದಾಗ, ತನ್ನ ಮನೆ ಕುಲ ದೇವಸ್ಥಾನಕ್ಕೆ ಹೋದಾಗ ಹೇಗೆ ಸಮಾಧಾನ ಆಗುತ್ತೋ, ಎಷ್ಟೋ ಕಷ್ಟ ಕಾರ್ಪಣ್ಯಗಳನ್ನು, ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ಮನೆಗೆ ಬಂದಾಗ ಹಬ್ಬ ನೆಮ್ಮದಿ ಅಂತ ಅಂದ್ಬಿಟ್ಟು ಒಂದು ಗ್ಲಾಸ್ ನೀರು ಕುಡಿದ್ರೆ ಎಷ್ಟು ನೆಮ್ಮದಿ ಸಿಗುತ್ತೋ, ಅದೇ ತರಹ ನೆಮ್ಮದಿ ಈ ಶಂಕುನ ಆರಾಧನೆಯಿಂದ, ಶಂಕುನ ಒಡನಾಟದಿಂದ ಖಂಡಿತವಾಗ್ಲೂ ನಮಗೆ ಒಂದು ಜೀವನಕ್ಕೆ ಒಂದು ಸಕ್ಸಸ್ಫುಲ್ ಅನ್ನುವಂಥದ್ದು ಕಂಡು ಬರ್ತೈತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56,
ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.